ತಾಯಿ ಮನೆ ಸಂಸ್ಥೆಯ ವತಿಯಿಂದ ಬೃಹತ್ ರಕ್ತದಾನ ಶಿಬಿರ ಹಾಗೂ ಕ್ಯಾನ್ಸರ್ ಪೇಷಂಟ್ ಮಗುವಿಗೆ ಸಹಾಯಾರ್ಥವಾಗಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಮೆಟ್ರೋ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಪೃಥ್ವಿ ಅವರು ಉದ್ಘಾಟಿಸಿ, ಒಂದು ಸಮಾಜ ಆರೋಗ್ಯವಾಗಿ ಸದೃಢವಾಗಿ ಇರಬೇಕಾದ್ರೆ ಎಲ್ಲರ ಆರೋಗ್ಯವು ಅತಿ ಮುಖ್ಯ. ಈ ನಿಟ್ಟಿನಲ್ಲಿ ರಕ್ತದಾನದಂತಹ ಪುಣ್ಯದ ಕೆಲಸ ನಮ್ಮನ್ನ ಶ್ರೇಷ್ಠತೆಗೆ ಕೊಂಡೊಯ್ಯುತ್ತದೆ ಎಂದು ಅಭಿಮತವನ್ನ ವ್ಯಕ್ತಪಡಿಸಿದ್ದಾರೆ. ರಕ್ತದಾನದ ಬಗ್ಗೆ ಮೂಢನಂಬಿಕೆ ಬೇಡ. ರಕ್ತದಾನ ಮಾಡೋದ್ರಿಂದ ಸದಾ ಆರೋಗ್ಯವಂತರಾಗಿ ಇರ್ತಾರೆ. ರಕ್ತದಾನ ನಮ್ಮ ಆಯುಷ್ಯವನ್ನ ವೃದ್ಧಿ ಮಾಡ್ತದೆ, ಹಾಗೆ ದೇಹದಲ್ಲಿ ರಕ್ತ ಸರಾಗವಾಗಿ ಸಂಚರಿಸುತ್ತದೆ. ಆದ್ರಿಂದ ರಕ್ತದಾನಿ ಸದಾ ಲವಲವಿಕೆ ಹಾಗೂ ಚಟುವಟಿಕೆಯಿಂದ ಕೂಡಿರ್ತಾನೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಆರೋಗ್ಯವಂತ ಯುವಕರು ರಕ್ತದಾನ ಮಾಡುವುದರ ಮುಖಾಂತರ ರಕ್ತದಾನದ ಕೊರತೆಯನ್ನ ನೀಗಿಸಿ ಆರೋಗ್ಯವಂತ ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ಸಹಕರಿಸಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ವೈದ್ಯರಾದ ಡಾಕ್ಟರ್ ಮಹೇಶ್ ಅವರು ಮಾತನಾಡುತ್ತಾ, ರಕ್ತವನ್ನ ಕೇವಲ ದಾನಿಗಳಿಂದ ಮಾತ್ರ ಪಡೆಯೋದಕ್ಕೆ ಸಾಧ್ಯ. ವಿಜ್ಞಾನ ಎಷ್ಟೇ ಮುಂದುವರೆದರೂ ಕೃತಕವಾಗಿ ರಕ್ತವನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ರಕ್ತದಾನ ಮಾಡುವುದರ ಮುಖಾಂತರ ರೋಗಿಗಳ ಪ್ರಾಣವನ್ನ ಉಳಿಸುವಲ್ಲಿ ನಾವೆಲ್ಲರೂ ಪ್ರಮುಖ ಪಾತ್ರವನ್ನ ವಹಿಸೋಣ ಎಂದರು. ಆಗಿ ಸೇವೆ ಮಾಡೋದನ್ನ ಖಂಡಿತವಾಗ್ಲೂ ಕಲಿಬೇಕು. ರಕ್ತದಾನದ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಯಾರಾದ್ರೂ ಮನುಷ್ಯ ಒಂದು ದೊಡ್ಡ ಉಡುಗೊರೆ ಕೊಡಬೇಕು ಇನ್ನೊಬ್ಬರಿಗೆ ಅಂದ್ರೆ ಅದು ರಕ್ತ ಮಾತ್ರ ಸಾಧ್ಯ. ವಿಜ್ಞಾನ ಎಷ್ಟು ಮುಂದುವರೆದ್ರೂ ರಕ್ತನ ಇಲ್ಲಿವರೆಗೂ ಲ್ಯಾಬ್ನಲ್ಲಿ ಉತ್ಪಾದನೆ ಮಾಡಕ್ ಆಗಿಲ್ಲ. ಸೊ ಅದರಿಂದ ಒಂದು ಯೂನಿಟ್ ರಕ್ತದಿಂದ 3 ಜೀವಗಳನ್ನು ಉಳಿಸ್ಬೋದು. ಅದನ್ನ ಡಿವೈಡ್ ಮಾಡಿ ಪ್ಲಾಸ್ಮಾ, ಪ್ಲೇಟ್ಲೆಟ್, RBC ಆ ಥರ ಮಾಡಿಬಿಟ್ಟು ಪ್ರತಿ ಕ್ಷಣಗಳಲ್ಲೇ ಎಲ್ಲರಿಗೂ ರಕ್ತ ಬೇಕಾಗ್ತಾ ಇರ್ತದೆ. ಸೊ ಖಂಡಿತವಾಗ್ಲೂ ಎಲ್ಲರೂ ರಕ್ತದಾನ ವರ್ಷದಲ್ಲಿ ಕನಿಷ್ಠ 2 ಬಾರಿ ಮಾಡಬೇಕು, ಮತ್ತೆ ಬೇರೆಯವರು ಪ್ರೇರಿಸಬೇಕು ಅಂತ ಕೇಳ್ಕೊತೀನಿ. ಖಂಡಿತವಾಗ್ಲೂ ಇದನ್ನು ಮಾಡ್ತಾ ಇರೋ ಸುದರ್ಶನ್ ತಾಯಿ ಮನೆಯವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಸುದರ್ಶನ್ ಅವರು ಪ್ರತಿ ಸಲ ನಮಗೆ 3 ತಿಂಗಳ ಆಗ್ತಿದ್ದಂಗೆ ಅವರಿಗೆ ಫೋನ್ ಮಾಡ್ತೀನಿ, ಸರ್ ದೀಪ ಬನ್ನಿ ಅಂತ. ಯಾವತ್ತು ಬೇಕಾದ್ರೂ ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಒಂದು ನೆಟ್ವರ್ಕ್ ಪೂರೈಸ್ತಾ ಇದ್ದಾರೆ. ಅವರಿಗೆ ಒಂದು ತಾಯಿ ಮನೆ ನಡೆಸೋದು ತುಂಬಾ ಕಷ್ಟ, ಅಂತರಲ್ಲಿ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ವಿಶೇಷವಾದ ಧನ್ಯವಾದವನ್ನ ಅರ್ಪಿಸ್ತೇನೆ. ಮತ್ತೆ ಪ್ರತಿಯೊಬ್ಬರು ರಕ್ತದಾನ ಮಾಡೋದ್ರಿಂದ ಆಕ್ಟಿವ್ ಆಗಿ ಇರ್ತೀರಾ, ನನ್ನಾಗೆ ಆಕ್ಟಿವ್ ಆಗಿ ಇರ್ಬೋದು ಸಹ ಅಂತ ಪ್ರತಿಯೊಬ್ಬರು ರಕ್ತದಾನ ಮಾಡಿ ಪ್ರತಿ ಫಸ್ಟ್ ಟೈಮ್ ಯಾರು ಬ್ಲಡ್ ಡೊನೇಟ್ ಮಾಡಕ್ ಬರ್ತಾರೆ ಎಲ್ಲ ಗೌರವ. ಮತ್ತೆ ನಮ್ಮ ಶುಭ ಬಹಳ ವರ್ಷದ ಸಂಬಂಧ ಇದೆ. ತಾಯಿ ಮನೆ ಶುರುವಾದಾಗಿಂದ ನಾವು ಈ ಜಾಗ ಬರ್ತಾ ಇದ್ದೀವಿ. ಸುದರ್ಶನ್ ಅವರು ಈ ಸಾಮಾಜಿಕ ಒಂದು ಕಳಕಳಿ ಇದೆಯಲ್ಲ, ಅದು ಮಾದರಿ ಎಲ್ರಿಗೂ. ಹಾಗೆ ರಕ್ತದಾನ ಶ್ರೇಷ್ಠರು ಎಲ್ಲರೂ ಹೇಳ್ತಾರೆ. ಬಟ್ ನನಗೆ ಶಿವಮೊಗ್ಗದಲ್ಲಿ ಒಂದು ಕಷ್ಟ ಆಗಿದ್ದೇನೆಂದ್ರೆ, ಕೆಲವು ಹಾಸ್ಪಿಟಲ್ ಅವ್ರದ್ದೇ ಬ್ಲಡ್ ಬ್ಯಾಂಕ್ ಇದೆ ಅನ್ಸುತ್ತೆ, ಅವರಲ್ಲೇ ಒಪ್ಕೊಡ್ಬೇಕಂತ ಹಠ ಹಿಡಿತಾರೆ. ದಯವಿಟ್ಟು ಡಾಕ್ಟರ್ಗಳೆಲ್ಲ ಅದನ್ನ ಸ್ವಲ್ಪ ಅಂದ್ರೆ ಎಲ್ಲಿ ಬೇಕಾದ್ರೂ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರೆ ಅದು ತುಂಬಾ ಚೆನ್ನಾಗುತ್ತೆ ನನ್ನ ಅನಿಸ್ತಿದೆ. ನನಗೆ ಎಷ್ಟೋ ಜನಕ್ಕೆ ನಾರಾಯಣದಲ್ಲಿ ಬ್ಲಡ್ ಬೇಕಾಗುತ್ತೆ, ಬಟ್ ನಾವು ಅಲ್ಲೇ ಕೊಡ್ಬೇಕಾಗುತ್ತೆ. ನನಗೆ ತುಂಬಾ ಕಾಲ್ ಬರುತ್ತೆ, ನೀವು ಅಲ್ಲಿ ಬಂದು ಕೊಡಿ ಅಂತ. ಹಾಗೆ ಕೆಲವು ಸಲ ಕನ್ವೀನಿಯಂಟ್ ಅನ್ಸರ್, ನಾನು ಇವ್ರಿಗೆ ಫೋನ್ ಮಾಡಿ ಹೇಳ್ಬೋದು ಅಲ್ಲಿ ತಗೊಳ್ಳಿ ಅಂತ. ಇವ್ರು ಕೊಡ್ಲಿಕ್ಕೂ ತಯಾರಿದ್ದಾರೆ, ಬಟ್ ಅವ್ರು ತಗೊಳಕ್ಕೆ ತಯಾರಿರಲ್ಲ. ಮುಂದಿನ ದಿನಗಳಲ್ಲಿ ಈ ತರದಲ್ಲಿ ಅವಕಾಶಗಳು ಸಿಕ್ಕರೆ ಒಂದು ರೋಗಿಗಳಿಗೆ ತುಂಬಾ ಅಂದ್ರೆ ಹಳ್ಳಿ ಕಡೆಯಿಂದ ಬರೋರಿಗೆ. ಇವತ್ತು ಈ ಒಂದು ಶುಭ ಕಾರ್ಯಕ್ರಮಕ್ಕೆ ನನ್ನ ಒಂದು ಸೇರ್ತಾ ಇದ್ದೀವಿ. ಅದೇ ರೀತಿ ಈ ದಿನ ರಕ್ತದಾನ ಶಿಬಿರವನ್ನು ಒಂದು ಆಯ್ಕೆ ಮಾಡಿಕೊಂಡು ನಡೆಸ್ತಾ ಇದ್ದಾರೆ. ರಕ್ತದಾನ ಎಲ್ಲರಿಗೂ ಗೊತ್ತಿದೆ, ಇದರಿಂದ ಏನು ಹೇಳಬೇಕಾಗಿಲ್ಲ. ಹೆಚ್ಚಿಗೆ ನನ್ನ ಬರೋಂಥ ಪೇಷಂಟ್ಸ್ ಸುಮಾರು ಜನ ಹಿಮೋಗ್ಲೋಬಿನ್ ಜಾಸ್ತಿ ಇರೋಂಥವ್ರು ಇರ್ತಾರೆ. 80, 90, 20 ಇದ್ದಾಗ ನಾವು ಅಬ್ನಾರ್ಮಲ್ ಅಂತ ಹೇಳ್ತೀವಿ, ಅಂಥವ್ರಿಗೆ ಬ್ಲಡ್ ಟೆಸ್ಟಿಂಗ್ ಅಂತ ಮಾಡ್ತೀವಿ. ಇನ್ನೂ ಎಷ್ಟೊಂದು ಜನ ಈ ರಕ್ತದಾನ ಮಾಡೋದ್ರಿಂದ ಮುಂದೆ ರಕ್ತ ಥಿಕ್ನೆಸ್ ಆಗೋದ ಕಡಿಮೆ ಮಾಡೋಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸುಮಾರು ಜನರಿಗೆ ನಾನು ಬ್ಲಡ್ ಡೊನೇಷನ್ ಮಾಡಿ ಅಂತ ಪ್ರೋತ್ಸಾಹ ಮಾಡ್ತೇನೆ. ಹಾಗಾಗಿ ಅಂದರೆ ಈ ಡೊನೇಟ್ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ವೃದ್ಧಿ ಆಗುತ್ತೆ, ಥಿಕ್ನೆಸ್ ಕಡಿಮೆ ಆಗುತ್ತೆ, ಮುಂದೆ ಈಗ ಅಟ್ಯಾಕ್ ಅಂಥವುದೆಲ್ಲ ಕಡಿಮೆ ಆಗುತ್ತೆ, ಅಂಥದ್ದು ಕೂಡ ಇದೆ. ಹಾಗಾಗಿ ಇದು ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ.
ಜೀವ ಉಳಿತದೆ, ಅವ್ರಿಗೂ ಕೂಡ ಸೇಫ್ ಆಗುತ್ತೆ. ಮಾಡೋದ್ರಿಂದ ಒಳ್ಳೇದು ಅಂತ ಹೇಳ್ತಾ ಅದನ್ನ ಮಾತು ಮುಗಿಸ್ತೇನೆ. ಇವತ್ತು ಒಂದು ಸಾಮಾಜಿಕ ಕಳಕಳಿಗೆ ದೇಶೀಯ ಶಿವಮೊಗ್ಗ ವಿವೇಕ್ನ ಪ್ರಾರಂಭ ಮಾಡೋದೇ ತಾಯಿ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ. ನನಗೆ ನೆನಪಿರುವಾಗೆ ಇಲ್ಲಿ ಬಂದು ಪ್ರತಿ ವರ್ಷ ಸಂಕ್ರಾಂತಿಯ ದಿನ ಬಂದು ಮಕ್ಕಳ ಜೊತೆ ನಾವು ಇಲ್ಲಿ ಕಾರ್ಯಕ್ರಮಗಳನ್ನ ಶುರು ಮಾಡಿಕೊಂಡು ಬರ್ತಾ ಇದ್ವಿ. ಈ ತರ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸದಾ ನಿರತರಾಗಿರ್ತಕ್ಕಂತಹ ಸುದರ್ಶನ್ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ನಾವು ಮೇಲ್ಗಡೆಯಿಂದ ನೋಡ್ತಾ ಇದ್ದೀವಿ ತಾಯಿ ಮನೆಯನ್ನ, ಬಟ್ ಸುದರ್ಶನ್ ಅವರು ಜೊತೆ ನಾನು ಒಂದೆರಡು ಮಾತುಗಳನ್ನ ನನಗೆ ಹೇಳ್ತಾ ಇದ್ದೆ ನಾನು ಅವ್ರಿಗೆ. ಇಲ್ಲಿರೋ ಮಕ್ಕಳು ಎಷ್ಟು ಏನು ಅವ್ರನ್ನ ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದೇ ತುಂಬಾ ಕಷ್ಟ. ಅವ್ರನ್ನ ನೋಡ್ಕೊಳ್ಳೋದೇನೋ ನೋಡ್ಕೊಂಡ್ಬಿಡ್ಬೋದು. ಇಲ್ಲಿಂದ ಸ್ಕೂಲಿಗೆ ಹೋಗಿ ಸ್ಕೂಲಿಂದ ಆಮೇಲೆ ಇಲ್ಲಿ ಬರೋ ತನಕನೂ ಅವ್ರಿಗೆ ಇರುವಂತ ಟೆನ್ಷನ್ ಒಂದು ಪವಿತ್ರವಾದ ಸ್ಥಳ. ಯಾರು ಮನುಷ್ಯನಲ್ಲಿ ಸಮಾಜದಲ್ಲಿ ನಿಜವಾದ ಹೀರೋಗಳು ಅಂದರೆ ರಕ್ತದಾನಿಗಳು. ಯಾಕಂದ್ರೆ ಅದು ರಕ್ತ ಯಾರಿಗೆ ಬೇಕಾಗಿರುತ್ತೋ ಅವಶ್ಯಕತೆ ಇದ್ದಾಗ ಮಾತ್ರ ಅದ್ರ ಬೆಲೆ ಗೊತ್ತಾಗುತ್ತೆ. ರಕ್ತ ನಮ್ಮನೇಲಿ ಯಾರಿಗಾರ ಬೇಕು ಅಂದಾಗ ಮಾತ್ರ ಗೊತ್ತಾಗುತ್ತೆ. ಇತ್ತೀಚಿನ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ವರದಿ ಪ್ರಕಾರ ನಾನು ಮೊನ್ನೆ ತಾನೇ ಓದ್ತಾ ಇದ್ದೆ. ನಾನು ಸಹ 47 ಬಾರಿ ರಕ್ತದಾನ ಮಾಡಿದ್ದೀನಿ, AB ನೆಗೆಟಿವ್ ನಂದು. ಇತ್ತೀಚಿನ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ 80% ಹೃದಯಾಘಾತ ಕಡಿಮೆ ಆಗುತ್ತೆ ಅಂತ ಒಂದು ವರದಿ ಹೇಳ್ತಾ ಇತ್ತು. ಹಾಗಾಗಿ ನಾನು ಸಾಕಷ್ಟು ಕಡೆ ಪ್ರಮೋಷನ್ ಮಾಡ್ತಾನೆ ಇರ್ತೇನೆ. ರಕ್ತದಾನ ಮಾಡಿದ್ರೆ ಸ್ವತಃ ಗೌರವಕ್ಕೆ ಇರ್ತೀವಿ, ನಮ್ಮ ದೇಹದಲ್ಲಿ ಯಾವುದಾದ್ರೂ ವಸ್ತು ಕಾಯಿಲೆ ಗೊತ್ತಾಗುತ್ತೆ, ರಕ್ತದಾನ ಮಾಡೋ ಚೈತನ್ಯ ಬರುತ್ತೆ. ಹಾಗಾಗಿ ಮತ್ತೆ ಈಗ ನಮ್ಮ ಶಿವಮೊಗ್ಗ ಡಿಸ್ಟಿಕಲ್ಲಿ ನಾವೆಲ್ಲ ಬ್ಲಡ್ ಬ್ಯಾಂಕ್ ಜೊತೆಗೆ ಕೆಲಸ ಮಾಡೋದ್ರಿಂದ ಸಾಕಷ್ಟು 23% ರಕ್ತದ ಕೊರತೆ ಇದೆ. ನಾವು ನೋಡ್ತಾ ಇರ್ತೇವೆ ಮೆಗನ್ ಹಾಸ್ಪಿಟಲ್ಲಿ ಇಲ್ಲೆಲ್ಲ ಕಡೆ ನಿಜವಾಗಿ ನಮ್ಮ ರಕ್ತ ಸಿಗಲ್ಲ. ಸಾಕಷ್ಟು ಜನ ಸಕಾಲದಲ್ಲಿ ರಕ್ತ ಸಿಗದೆ ಪ್ರಾಣ ಆಗ್ತದೆ, ಅದನ್ನು ಗೊತ್ತಾಗದೇ. ಹಾಗಾಗಿ ಇವತ್ತೇನು ಎಲ್ಲ ರಕ್ತದಾನ ಮಾಡಲಿಕ್ಕೆ ಮುಂದಿರ ಅವರೆಲ್ಲ ಸಮಾಜದಲ್ಲಿ ನಿಜವಾದ ಹೀರೋಗಳು. ಅವ್ರಿಗೆ ನಾವು ವಿಶೇಷವಾಗಿ ಧನ್ಯವಾದ ಹೇಳ್ತೀವಿ. ಈ ಒಂದು ಕೆಲಸವನ್ನು ಎಲ್ಲ ಕೆಲಸದ ಒತ್ತಡ ಮತ್ತೆ ನಮ್ಮ ಸುದರ್ಶನ್ ಅವರು ಬಹಳ ಪವಿತ್ರವಾದ ಕೆಲಸಗಳು ಮಾಡ್ತಿದ್ದಾರೆ. ನಾವು ಬ್ಲಡ್ ಡೊನೇಷನ್ ಅಂದರೆ ನಿನ್ನೆನೂ ಒಂದು ಮಾಡಿದ್ವಿ. ಹಾಗಾಗಿ ನಾವು ಕರೆದ ತಕ್ಷಣ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಒಪ್ಕೊಂಡು ಬಂದಿದ್ವಿ. ಮಾನವೀಯ ಸೇವೆ, ಮನುಕುಲದ ಸೇವೆಗಳನ್ನು ಮಾಡೋದ್ರ ಜೊತೆಗೆ ಇಲ್ಲಿ ಅನಾಥ ಮಕ್ಕಳನ್ನ ಇಟ್ಕೊಂಡು ಅವರಿಗೆ ಸಾಧನೆ ಪೋಷಣೆ ಮಾಡೋದ್ರ ಜೊತೆಗೆ ಇವತ್ತು ಬಹಳ ಮುಖ್ಯವಾಗಿ ಒಬ್ಬ ಕ್ಯಾನ್ಸರ್ ಪೇಷಂಟ್ ಮಗುವಿಗೆ ಈ ಒಂದು ಸಹಾಯಕ ಕಾರ್ಯಕ್ರಮ ಮಾಡಬೇಕು ಅಂತ ಮನಸ್ಸಲ್ಲಿ ಬಂದಿರೋದು. ನಾವು ಸಹ